ಇದೆ, ಎಲ್ಲರೂ ಬಂದು ನೋಡ್ಕೋಬೇಕು. ಸಾಂಗ್ಸ್ ಅಂತೂ ಸಖತ್ತಾಗಿದೆ, ಮೀನಿಂಗ್ಫುಲ್ ಸಾಂಗ್ಸ್ ಬಿಟ್ಟಿದ್ದಾರೆ. ಆಮೇಲೆ ಪ್ರೀತಿ ಅಂದ ತಕ್ಷಣನೇ ಬರೀ ಪ್ರೀತಿ ಅನ್ನೋದಲ್ಲ, ಒಂದು ಮೀನಿಂಗ್ಫುಲ್ ಒಂದು ರೆಸ್ಪೆಕ್ಟ್, ಮನುಷ್ಯನ ರೆಸ್ಪೆಕ್ಟ್ ಮಾಡ್ಬೇಕನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಈ ಮೂವಿಯಲ್ಲಿ ಹೆಂಗೆ ಒಬ್ಬನ ರೆಸ್ಪೆಕ್ಟ್ ಮಾಡ್ತಾರೆ, ಒಂದು ವ್ಯಕ್ತಿನ ಪ್ರೀತಿ ಅಂದ ತಕ್ಷಣ ಬೇರೆ ಥರ ರೀತಿಯಲ್ಲಿ ನೋಡಲ್ಲ, ಒಂದು ರೆಸ್ಪೆಕ್ಟ್ಫುಲ್ ರೀತಿಯಾಗಿ ನೋಡೋದನ್ನು ತೋರಿಸ್ಕೊಟ್ಟಿದ್ದಲ್ಲ, ತುಂಬ ಇಷ್ಟ ಆಯಿತು. ಆಮೇಲೆ ಸಾಂಗ್ಸ್ ಅಂದರೂ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಒಂದು ಸಾಂಗ್ ಈ ಥರ ಇಲ್ಲ ಅನ್ನೋದಿಲ್ಲ, ಎಲ್ಲ ಥರ ಸಾಂಗ್ಸು ಸಖತ್ತಾಗಿ ಬಂದಿದೆ. ಆ್ಯಕ್ಟಿಂಗಲ್ಲಿ ವಿರಾಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಚ್ಯುತ್ ಕುಮಾರ್ ಹತ್ರ ಹೇಳೋಂಗೇ ಇಲ್ಲ. ಸೋನಲ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ, ಸುಮನ್ ರಂಗನಾಥ್, ಅನಿತಾ ಅವರು ಎಲ್ಲರದ್ದು ಚೆನ್ನಾಗಿ ಬಂದಿದೆ. ಒಬ್ರದ್ದು ಮೇಲೆ ಕೆಳಗೆ ಅನ್ನೋದಿಲ್ಲ, ಹಂಗೆ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಮೂವಿ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಡೈರೆಕ್ಷನ್ ವಾಸ್ ಅಲ್ಟಿಮೇಟ್. ಈ ಥರ ಮೂವಿ ಅಂದರೆ ಒಂದು ಲವ್ ಮೆಲೋಡಿ ಆಗಲಿ, ಮಲ್ಟಿ ಡೈಮೆನ್ಷನಲ್ ಲವ್ ಅಪ್ರೋಚ್ ಆಗಲಿ ನಾನು ಕನ್ನಡ ಫಿಲ್ಮಲ್ಲಿ ನೋಡಿರಲಿಲ್ಲ. ಸೊ ಇಟ್ಸ್ ಅ ಗ್ರೇಟ್ ಅಪ್ರೋಚ್ ಆ್ಯಂಡ್ ಎಫರ್ಟ್ ಬೈ ದ ಡೈರೆಕ್ಷನ್ ಟೀಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಔಟ್ಕಮ್ ವಾಸ್ ವೆರಿ ಗುಡ್. ಎಲ್ಲ ಹಾಡುಗಳು ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಹಬ್ಬ ಹಾಡಂತೂ ನಿಮ್ಮಂಥ ಚಿಕ್ಕ ಜನ್ರೇಷನ್ ಅಂದರೆ ಕಮಿಂಗ್ ಜನ್ರೇಷನ್ಸಿಗೆ ವೆರಿ ವೆರಿ ಅಪೀಲಿಂಗ್ ಸಾಂಗ್ ಅದು. ಆಲ್ ಅದರ್ ಸಾಂಗ್ಸ್ ಆರ್ ಆಲ್ಸೋ ವೆರಿ ಗುಡ್. ಅ ಮ್ಯೂಸಿಕಲ್ ಲವ್ ಸ್ಟೋರಿ, ವೆರಿ ವೆರಿ ಹಾರ್ಟ್ ಟಚಿಂಗ್. ಥ್ಯಾಂಕ್ ಯು. ಸೊ ಐ ಥಿಂಕ್ ಇದೊಂಥರ ಮ್ಯೂಸಿಕಲ್ ಹಿಟ್ ಇದ್ದಂಗೆ ಇತ್ತು. ತುಂಬ ಚೆನ್ನಾಗಿದೆ, ಮ್ಯೂಸಿಕ್ ಅಂತೂ ಅಮೇಝಿಂಗ್ ಆಗಿದೆ. ಜೊತೆಗೆ ಎಲ್ಲ ಹೊಸ ಸ್ಟಾರ್ ಕ್ಯಾಸ್ಟ್ ಅದರ್ ದೆನ್ ಸೋನಲ್ ಅವರು. ಹೀರೋ ಅಂತೂ ವೆರಿ ಎಕ್ಸಲೆಂಟ್ ಆ್ಯಕ್ಟರ್, ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ, ವೆರಿ ಸ್ಟೈಲಿಶ್. ಐ ಥಿಂಕ್ ಈಗಿನ ಕಾಲದ ಹುಡುಗಿರು ಹುಡುಗ ನೋಡಿದಾಗ ಯಾವ ಥರ ಕ್ಯಾರೆಕ್ಟರ್ ಇದು, ಹಿ ವಾಸ್ ಹ್ಯಾವಿಂಗ್ ಆಲ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್ಸ್. ಅವನು ಪ್ರೀತಿ ತೋರಿಸಿದಾಗ ಅಷ್ಟೇ ಕೇರಿಂಗ್ ಆಗಿದ್ದ, ಸಿಟ್ಟು ಬಂದಾಗ ಯಾವ ಥರ ಅವನು ಫ್ರಸ್ಟ್ರೇಟ್ ಆಗ್ತಾರೆ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ತೋರಿಸಿದ್ದಾರೆ. ಆ್ಯಂಡ್ ದ ಸ್ಟೋರಿ ಇಸ್ ರಿಯಲಿ ಐ ಥಿಂಕ್ ಟಚಿಂಗ್ ಫಾರ್ ದಿಸ್ ಜನ್ರೇಷನ್. ಪ್ರೀತಿ ಅಂದರೆ ಯಾರು ಪ್ರೀತಿ ಮಾಡ್ತಾ ಇದ್ದಾರೆ ಅವರಿಗೆ ಇದು ದಿಸ್ ವಿಲ್ ಬಿ ಅ ವೆರಿ ಟಚಿ ಸ್ಟೋರಿ. ಯು ಕ್ಯಾನ್ ರಿಲೇಟ್ ಮಾಡ್ಕೋಬೋದು, ಈಸಿಯಾಗಿ ರಿಲೇಟ್ ಮಾಡಿಕೊಂಡು ಮೂವಿನ ಎಂಜಾಯ್ ಮಾಡ್ಬೋದು. ಸೊ ಮೂವಿ ಆಲ್ ಟುಗೆದರ್ ಐ ವಿಲ್ ಸೇ ತುಂಬ ಚೆನ್ನಾಗಿತ್ತು ಮೂವಿ. ನಾವು ಎಂಜಾಯ್ ಮಾಡಿದ್ವಿ, ಎಲ್ಲೂ ನಮಗೇನು ಬೇಜಾರಾಗಲಿಲ್ಲ ಮೂವಿಲಿ. ಖುಷಿ ಆಯಿತು. ಕನ್ನಡಕ್ಕೆ ಒಬ್ಬ ಹೊಸ ಕನ್ನಡದ ಕಲಾವಿದ, ನೀವೆಲ್ಲರೂ ಅವನನ್ನು ಎನ್ಕರೇಜ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ತರಬೇಕು ಅಂತ ಕೇಳ್ಕೊತೀನಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಒಳ್ಳೆ ಮೂವಿ, ಹೊಸಬ್ರ ಚಿತ್ರ ಅಂತ ಅನಿಸ್ತಿಲ್ಲ. ಸೊ ಸೂಪರ್ ಆಗಿದೆ. ಐ ಮೀನ್ ಏನೋ ಪ್ರೇಮ ಕಥೆನ ಅಂದರೆ ಲವ್ ಸ್ಟೋರಿನ ಡಿಫ್ರೆಂಟ್ ಆ್ಯಂಗಲಲ್ಲಿ ತೋರಿಸಿದ್ದಾರೆ. ಐ ಮೀನ್ ನರೇಷನ್ ಈಸ್ ಸೂಪರ್ ಆ್ಯಕ್ಚುಲಿ. ದ ಸೆಕೆಂಡ್ ಹಾಫ್ ಇಟ್ ಗೋಸ್ ವೆರಿ ವೆಲ್. ನಾವು ಅಂದ್ಕೊಂಡಂಗೆ ಅಲ್ಲ ಅಂತ ಅನ್ನೋದು ಒಂದು ಚೆನ್ನಾಗೆ ಇದರಲ್ಲಿ ಇದು ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕಲಿ ಇಟ್ಸ್ ಸೂಪರ್ ಮೂವಿ ಆ್ಯಕ್ಚುಲಿ. ಆ್ಯಂಡ್ ಐ ಥಿಂಕ್ ಆಫ್ಟರ್ ಮುಂಗಾರು ಮಳೆ ನಾನು ನೋಡ್ತಿರೋದೊಂದು ಒಳ್ಳೆ ಮ್ಯೂಸಿಕಲ್ ಐ ಮೀನ್ ಪ್ರೇಮ ಕಥೆಯಲ್ಲಿ ಬಂದಿರೋದು. ಐ ಥಿಂಕ್ ಇಟ್ಸ್ ಅ ನೆಕ್ಸ್ಟ್ ಮೂವಿ ಅಂತ ಹೇಳ್ಬೋದು. ಮಸ್ಟ್ ವಾಚ್ ಮೂವಿ, ಮನೆಯವರೆಲ್ಲ ನೋಡ್ಬೋದು. ಸೂಪರ್. ಥ್ಯಾಂಕ್ ಯು. ಚೆನ್ನಾಗಿದೆ. ಈ ವಯಸ್ಸು ಬಂದಿರೋದು ಹುಡುಗರಿಗೆ ಈ ಥರ ಫಿಲಿಮ್ ನೋಡಬೇಕು. ನೋಡಿಬಿಟ್ಟು ಮುಂದೆಗಡೆ ಅವ್ರ ಮೈಂಡಿಂದ ಚೆನ್ನಾಗಿ ಈ ಥರ ಕಲಿಬೇಕು. ಆ ಥರ ಒಂದು ಟೆಕ್ನಿಕಾಲಜಿ ಬರುತ್ತೆ, ಒಂದು ಮೈಂಡಲ್ಲಿ ಫ್ರೆಶ್ ಆಗಿರುತ್ತೆ. ಚೆನ್ನಾಗಿದೆ ಮೂವಿ. ಸಿನ್ಸರಿ ಎಲ್ಲ ಚೆನ್ನಾಗಿದೆ, ಹಾಡು ಎಲ್ಲ ಚೆನ್ನಾಗಿದೆ. ಮೂವಿ ಮುಂದೆಗಡೆ ಸ್ವಲ್ಪ ಓಡುತ್ತೆ. ಇನ್ನೊಂದು ಸೆಕೆಂಡ್ ಪಾರ್ಟ್ ಬರ್ಬೋದು ಮೋಸ್ಟ್ಲಿ. ಚೆನ್ನಾಗಿದೆ ನೋಡೋಕ್ಕೆ.